ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಸ್ನೇಹ. ಬಲವಾದ ನಂಬಿಕೆ ಇದ್ದರೆ ಸ್ನೇಹ ಅಳಿಸಲಾಗದು ಎಂದು ಮಾಗಿದ ಮನಸ್ಸಿನ ಸಂಗಮವೇ ಸ್ನೇಹವಾಗಿರುವುದೆಂದು. ಸ್ವಾರ್ಥರಹಿತ ಭಾವನೆಗಳ ಸುಂದರ ಕೂಟವಿದು, ಮನಬಿಚ್ಚಿ ಮಾತನಾಡುತ್ತ ದುಗುಡ ಸರಿಸುವುದು. ಸ್ನೇಹವೆಂಬುದು ಸೂಸುವ ತಂಗಾಳಿಯಂತೆ ಆಹ್ಲಾದಿಸಬೇಕು. ಸರಿ ತಪ್ಪುಗಳನ್ನು ಆಗಾಗ ಪ್ರಶ್ನಿಸುತ್ತಲೇ ಇರಬೇಕು. ಅಪಹಾಸ್ಯ ಮಾಡಿ ಕ್ರೋಧ ಮೆತ್ತಿಕೊಳ್ಳದಿರುವುದು ಒಳಿತು. ಸಿಹಿಯಾದ ಮಾತಿನಿಂದ ವಿಚಾರಗಳ ಕೆಣಕಬೇಡಿರಿ ಮರೆತು. ಆಪ್ತತೆಯ ದೃಷ್ಟಿಕೋನವೇ ಮುದ ನೀಡುವಂಥದ್ದು. ಜೀವದ ಜೀವವಾಗಿ ಉಸಿರು ನೀಡುವಂಥದ್ದು. ಹೇಳತೀರದ ನೋವುಗಳ ಅರ್ಥ ಮಾಡಿಸುವಂಥದ್ದು. ಸಂತೋಷವನ್ನು ಬಿಗಿದಪ್ಪಿ ಸ್ನೇಹ ಗಟ್ಟಿಯಾಗಿಸುವಂಥದ್ದು. ಸ್ನೇಹವೆಂಬುದು ಮನಗಳ ಹೊಂದಾಣಿಕೆ, ಮಾತೃ ಸ್ವರೂಪ. ಸದೃಢ ಮನಸ್ಸುಗಳ ಸಮ್ಮಿಲನದ ಮೂರ್ತರೂಪ. ಸಂಕುಚಿತ ಮನೋಭಾವವ ಸಹಿಸದು ಎಂದೆಂದು ಸುಳ್ಳು ನೆಪಗಳ ರೂಪವನ್ನು ಹೆಕ್ಕಿ ಹೊರತರುವುದು. ಕ್ಷುಲ್ಲಕ ಕಾರಣಗಳು ಸ್ನೇಹವನ್ನು ಬೇರ್ಪಡಿಸದಿರಲಿ. ಆತ್ಮದೀಪವೆಂದಿಗೂ ಸದಾಕಾಲ ಬೆಳಗುತ್ತಿರಲಿ. ಸ್ನೇಹವೆಂಬುದು ಉಸಿರಾಟದ ಪ್ರಕ್ರಿಯೆಯಾಗಿ ಬಿಡಲಿ. ಸ್ನೇಹವೆಂಬುದು ಉಸಿರಾಟದ ಪ್ರಕ್ರಿಯೆಯಾಗಿ ಬಿಡಲಿ. ಸುವಿಚಾರದ ಭಾಗವಾಗಿ ಶಕ್ತಿಯ ಮೊಳಗಿಸಲಿ. ಸುವಿಚಾರದ ಭಾಗವಾಗಿ ಶಕ್ತಿಯ ಮೊಳಗಿಸಲಿ. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.